Hallelujah. Hallelujah. Every Sunday there is a special day. ಪ್ರತಿ ಭಾನುವಾರ ವಿಶೇಷವಾದ ಭಾನುವಾರ. Because you know why? ಯಾಕೆ ಗೊತ್ತಾ? We are going to meet our Lord. ನಾವು ಕರ್ತನ ಸಂಗಡ ಇರುತ್ತೇವೆ. Hallelujah. Hallelujah. Other times we are not there with the Lord. ಬೇರೆ ಸಮಯಗಳಲ್ಲಿ ನಾವು ಕರ್ತನ ಸಂಗಡ ಇಲ್ಲವಾ? Of course we will be with the Lord all the time. Of course ಕರ್ತನ ಸಂಗಡ ನಾವು ಎಲ್ಲಾ ಸಮಯದಲ್ಲಿ ಇರುತ್ತೇವೆ. But this day God made to come together and worship the Lord. ಆದರೆ ಈ ದಿನ ದೇವರು ಎಲ್ಲರೂ ಕೂಡಿ ಬಂದು ದೇವರನ್ನು ಆರಾಧಿಸುವುದಕ್ಕೆ ಇಟ್ಟ ಸಮಯ ಮತ್ತು ದಿನ. Throughout this universal, throughout this world is worshiping the Lord in oneness. ಈ ಲೋಕವೆಲ್ಲವೂ ಒಗ್ಗಟ್ಟಿನಿಂದ ಆರಾಧನೆ ಮಾಡುತ್ತಿದ್ದಾರೆ ದೇವರನ್ನು ಈ ದಿನ. Today God going to teach us many things. ಈ ದಿನ ದೇವರು ಅನೇಕ ವಿಷಯಗಳನ್ನು ಕಲಿಸಿಕೊಡುತ್ತಿದ್ದಾರೆ. Hallelujah. Hallelujah. Are you ready? ನೀವು ಸಿದ್ಧವಾಗಿದ್ದೀರಾ? Every family that is having temptation and tribulations. ಪ್ರತಿ ಕುಟುಂಬವು ಒಂದು ಶೋಧನೆಗಳಿರುತ್ತದೆ ಮತ್ತು ಕಷ್ಟಗಳಿರುತ್ತದೆ. No family are living peacefully. ಯಾವ ಕುಟುಂಬವು ಸಮಾಧಾನದಿಂದ ಬದುಕುತ್ತಿಲ್ಲ. There is no oneness in between husband and wife. ಗಂಡ ಹೆಂಡತಿಯರ ಮಧ್ಯದಲ್ಲಿ ಒಂದು ಒಗ್ಗಟ್ಟು ಇಲ್ಲ. And children and parents, there is no obedience. ಒಂದು ಮಕ್ಕಳಲ್ಲಿ ಮತ್ತು ಪೋಷಕರ ಮತ್ತು ಮಕ್ಕಳ ಮಧ್ಯದಲ್ಲಿ ಒಂದು ವಿಧೇಯತೆ ಇಲ್ಲ. Why it is happening? ಯಾಕೆ ಇದೆಲ್ಲ ನಡೆಯುತ್ತಿದೆ? Why it is always happening at home? ಯಾಕೆ ಎಲ್ಲಾ ಸಮಯದಲ್ಲಿ ಮನೆಯಲ್ಲಿ ಇದು ನಡೆಯುತ್ತಿದೆ? Some places there is a problem for the financial. ಸ್ವಲ್ಪ ಜಾಗಗಳಲ್ಲಿ ಒಂದು ಹಣಕಾಸಿನ ಕಷ್ಟವಿದೆ. Many families there is mentally depressed. ಅನೇಕ ಕುಟುಂಬಗಳು ಒಂದು ಮೆಂಟಲಿ ಒಂದು ಅವರು ಡಿಪ್ರೆಸ್ ಆಗಿದ್ದಾರೆ. Many families they are struggling to live happily. ಅನೇಕ ಕುಟುಂಬಗಳು ಸಂತೋಷವಾಗಿ ಬಾಳುವುದಕ್ಕೆ ತುಂಬಾ ಕಷ್ಟಪಡುತ್ತಿದ್ದಾರೆ. Wealth is there, ಆಸ್ತಿ ಇದೆ, and riches is there, ಐಶ್ವರ್ಯವಿದೆ, and good buildings are there, ಒಳ್ಳೆ ಕಟ್ಟಡಗಳಿದೆ, and cars are there, ಕಾರ್ ಇದೆ. but there is no oneness in the family. ಆದರೆ ಕುಟುಂಬದಲ್ಲಿ ಒಗ್ಗಟ್ಟು ಇಲ್ಲ. What the Bible says about it? ಸತ್ಯವೇದವು ಅದರ ಬಗ್ಗೆ ಏನು ಹೇಳುತ್ತದೆ? The villain, the Satan came to destroy and divide. ಸೈತಾನನು ಕೊಲ್ಲುವುದಕ್ಕೂ ಮತ್ತು ಕದ್ದುಕೊಂಡು ಹೋಗುವುದಕ್ಕೂ ಬಂದಿದ್ದಾನೆ. And he want to separate the families. ಕುಟುಂಬಗಳನ್ನು ಬೇರ್ಪಡಿಸುವುದಕ್ಕೂ ಬಂದಿದ್ದಾನೆ. He don't like to be unity in the Lord. ಸೈತಾನನಿಗೆ ಕರ್ತನಲ್ಲಿ ಒಗ್ಗಟ್ಟಾಗಿರುವುದು ಇಷ್ಟವಿಲ್ಲ. But Jesus Christ came as a man midst of us. ಆದರೆ ಯೇಸು ಸ್ವಾಮಿಯು ನಮ್ಮ ಮಧ್ಯದಲ್ಲಿ ಮನುಷ್ಯ ಕುಮಾರನಾಗಿ ಬಂದನು. Being almighty. ಆತನು ಒಂದು ದೊಡ್ಡ ಅವನಾಗಿದ್ದನು. ಸರ್ವಶಕ್ತನಾಗಿದ್ದರು. He came between us, midst of us. ಆತನು ನಮ್ಮ ಮಧ್ಯದಲ್ಲಿ ಬಂದನು. Because he want to make us unity. ನಮ್ಮನ್ನು ಒಗ್ಗಟ್ಟಾಗಿರುವುದಕ್ಕೋಸ್ಕರ. And family want to be peaceful. ಕುಟುಂಬವು ಸಮಾಧಾನದಿಂದ ಇರುವುದಕ್ಕೋಸ್ಕರ. And every sorrows he want to depart from our lives. ಎಲ್ಲಾ ಒಂದು ವೇದನೆಗಳನ್ನು ಚಿಂತೆಗಳನ್ನು ನಮ್ಮ all our ಜೀವನದಲ್ಲಿ debts we want to lose it. ನಮ್ಮ ಸಾಲಗಳನ್ನೆಲ್ಲ ತೆಗೆದುಹಾಕುವುದಕ್ಕೆ. And the greater and greater thing is what you know. ದೊಡ್ಡದು ಏನು ಗೊತ್ತಾ? The sin wages nobody can pay. ಆ ಪಾಪಕ್ಕೆ ಸಂಬಳ ಯಾರಿಂದಲೂ ಕಟ್ಟಲು ಸಾಧ್ಯವಿಲ್ಲ. Nobody will pay your credit of sin. ನಿನ್ನ ಪಾಪದ ಒಂದು ಸಾಲವನ್ನು ಯಾರು ಕಟ್ಟುವುದಿಲ್ಲ. But the only one begotten Son of the Almighty. ಸರ್ವಶಕ್ತನಾದ ದೇವಕುಮಾರನೊಬ್ಬನೇ. He came for to clear all your debts of sin. ಆ ಪಾಪದ ಸಾಲಗಳನ್ನೆಲ್ಲ ನಮ್ಮಿಂದ ತೊಲಗಿ ಹಾಕುವುದಕ್ಕೋಸ್ಕರ ಬಂದನು. So today we want to going to meditate that word. ನಾವು ಈ ದಿನ ಆ ವಾಕ್ಯವನ್ನು ಧ್ಯಾನಿಸುವವರಾಗೋಣ. Every failures people, ಎಲ್ಲ ಅನುತ್ತೀರ್ಣವಾಗಿರುವವರು, every failures people, ಎಲ್ಲ ಸೋಲಿ ಹೋಗಿರುವವರು. Many times you are nothing to faith. ಯಾವುದಕ್ಕೂ ನೀನು ಯೋಗ್ಯನಲ್ಲ ಎಂಬುದಾಗಿ Many times my life is nothing. ನನ್ನ ಜೀವನ ಅಷ್ಟೇ ಇನ್ನೇನು ಇಲ್ಲ ಎಂಬುದಾಗಿ ಹೇಳುವವರು. Many times you are challenging. ಅನೇಕ ಸಮಯದಲ್ಲಿ ನೀವು ಕಷ್ಟಗಳಲ್ಲಿ ಎದುರು ನೋಡುತ್ತಿದ್ದೀರಿ. There is a good news for you right now. ನಿಮಗೆ ಶುಭ ಸಮಾಚಾರವಿದೆ ಇವಾಗ. Hallelujah. Hallelujah. You see from the beginning to end in the word of God. ಸತ್ಯವೇದದಲ್ಲಿ ಆದಿಯಿಂದ ಅಂತ್ಯವರೆಗೂ ನಾವು ನೋಡುವುದಾದರೆ every hero is chosen but there zero situation. ಪ್ರತಿಯೊಬ್ಬ ಹೀರೋನು ಒಂದು ಝೀರೋ ಸಿಚುಯೇಷನ್ ಇಂದ ಅವರನ್ನು ದೇವರು ಎತ್ತಿಕೊಂಡಿದ್ದಾರೆ, ಆರಿಸಿಕೊಂಡಿದ್ದಾರೆ. You see Moses time is to going to punish and he want to be killed because of he killed someone.
ಮೋಶೆಯ ಸಂಗತಿ ನೋಡುವುದಾದರೆ ಮೋಶೆಯನ್ನು ಕೊಲ್ಲುವುದಕ್ಕೆ ಅವರು ನೋಡುತ್ತಿದ್ದಾರೆ. ಯಾಕಂದ್ರೆ ಮೋಶೆ ಬೇರೊಬ್ಬರನ್ನು ಕೊಂದಿದ್ದನು. Hallelujah. ಹಲ್ಲೆಲೂಯಾ. He was completely hidden from them. ಅವರಿಂದ ಮೋಶೆ ಒಂದು ಬಚ್ಚಿಕೊಂಡಿದ್ದನು. Secret somewhere, hidden and secret. ಆತನು ಬಚ್ಚಿಟ್ಟುಕೊಂಡಿದ್ದನು. Hallelujah. You know why? ಯಾಕೆ ಗೊತ್ತಾ? The fear of came to upon him. ಆತನಿಗೆ ಭಯ ಹುಟ್ಟಿತು. So he was completely depressed. He came to very brutal situation. ಆತನು ತುಂಬಾ ಸೋತಿ ಹೋಗಿ ಒಂದು ಚಿಂತಾಕರನಾಗಿ ಬಂದಿದ್ದನು. But God have in that situation about you the greatest plan. ಆ ಸಮಯದಲ್ಲಿ ದೇವರಿಗೂ ಸಹ ನಿಮ್ಮ ಮೇಲೆ ಒಂದು ದೊಡ್ಡ ಒಂದು ಪ್ರಣಾಳಿಕೆ ಇದೆ. Hallelujah. He's not chosen any only one and righteous one in this world. ನೀತಿವಂತರನ್ನು ಆತನನ್ನು ಆರಿಸಿಕೊಳ್ಳಲಿಲ್ಲ. Wicked people and sinful people only God chosen, and God made them holy people. ಕೆಟ್ಟವರನ್ನು ಮತ್ತು ಪಾಪದವರನ್ನು ಆತನು ಆರಿಸಿಕೊಂಡು ಅವರನ್ನು ಪರಿಶುದ್ಧರಾಗಿ ಮಾಡಿದರು. You may facing lot of challenges in your life. ನಿನ್ನ ಜೀವನದಲ್ಲಿ ನೀನು ಅನೇಕ ಕಷ್ಟಗಳನ್ನು ಎದುರಾಗುತ್ತಿರಬಹುದು. Right now when you're watching this video, you're in sinful life. ಈ ಸಮಯದಲ್ಲಿ ಈ ವಿಡಿಯೋವನ್ನು ವೀಕ್ಷಿಸಬೇಕಾದರೂ ಸಹ ನೀನು ಪಾಪದ ಜೀವನದಲ್ಲಿ ಬದುಕುತ್ತಿದ್ದೀಯೇನೋ. You may be in adultery. ನೀನು ಒಂದು ವ್ಯಭಿಚಾರದಲ್ಲಿದ್ದೀಯೇನೋ. You may be in smoking and weaknesses of many things. ನೀನು ಒಂದು ಸ್ಮೋಕಿಂಗ್ ಅಲ್ಲೂ ಮತ್ತು ಅನೇಕ ಬಲಹೀನತೆಯಲ್ಲಿರಬಹುದು. And you was in habits and alcohol. ಒಂದು ಕುಡಿತನದಿಂದ ಇರಬಹುದು. And many challenges you have in front of you. ನಿನ್ನ ಮುಂದೆ ಅನೇಕ ಒಂದು ಕಷ್ಟಗಳು ನಿಂತಿದೆ. You have the good news, my dear brothers and sisters. ಪ್ರಿಯ ಸಹೋದರ ಸಹೋದರಿಯೇ, ನಿನಗೆ ಒಂದು ಶುಭ ಸಮಾಚಾರ ಇದೆ. When you come to the foot of cross, God can change your messes to messages. ನೀನು ಒಂದು ಶಿಲುಬೆಯ ಒಂದು ಹತ್ತಿರ ಬಂದರೆ ನಿನ್ನ ಪ್ರತಿಯೊಂದು ಕಷ್ಟಗಳನ್ನು ದೇವರು ತೆಗೆದುಹಾಕಿ mess to messages. ಕಷ್ಟದಿಂದ ಸುಖಕ್ಕೆ. Hallelujah. Hallelujah. He can change everything in your life. ಪ್ರತಿಯೊಂದನ್ನು ಮಾರ್ಪಡಿಸುತ್ತಾರೆ. Whoever came to Jesus, they never felt anything. ಯಾರಾದರೂ ಯೇಸು ಸ್ವಾಮಿ ಅಂತ ಬಂದಿದ್ದವರನ್ನು ದೇವರು ಅವರನ್ನು ಸೋತು ಹೋಗದೆ ಬಿಡಲಿಲ್ಲ. In the situation, God has spoken to go, take over the ships and go to the Mount of Zion for Moses. ಮೋಶೆಗೆ ದೇವರು ಹೇಳಿದರು, when you are taking care in the ships, and he said to come to the mountain of Zion. ಆ ಕುರಿಗಳನ್ನು ನೋಡುತ್ತಿದ್ದಾಗ ಆ ಝಯೋನ್ ಎಂಬ ಒಂದು ಪರ್ವತಕ್ಕೆ ಬಾ ಎಂಬುದಾಗಿ ಹೇಳಿದರು. What happened? ಏನಾಯಿತು? God encountered him. ಆತನಿಗೆ ಕಾಣಿಸಿಕೊಂಡನು. He hidden from the Pharaoh, and God stood him in front of the Pharaoh. He done wonderful miracle through Moses. ಮೋಶೆ ಯಾವಾಗ ಫಾರೋಯಿಂದ ದೂರ ಇದ್ದನೋ ಅದೇ ಮೋಶೆಯನ್ನು ಅವರ ಎದುರುಗಡೆ ತೆಗೆದುಕೊಂಡು ಹೋಗಿ ದೇವರು ನಿಲ್ಲಿಸಿದನು. When you obey and go to closer to God, your impossible things God made possible. ಯಾವಾಗ ನೀನು ದೇವರಿಗೆ ವಿಧೇಯತೆಯಾಗಿದ್ದು ನೀನು ದೇವರ ಸಂಗಡ ಹೋಗುತ್ತೀಯೋ ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಸಾಧ್ಯವಾಗಿ ಮಾಡುತ್ತಾರೆ. He was like a prince. ಆತನು ಒಂದು ಅರಸನಾಗಿದ್ದನು. Because of sin he became like slave. ಪಾಪದ ನಿಮಿತ್ತವಾಗಿ ಆತನು ಒಂದು ಸೇವಕನಾದನು. He was taking care his father-in-law's ships. ತಂದೆಯ ಒಂದು ಕುರಿಗಳನ್ನು ನೋಡಿಕೊಳ್ಳುತ್ತಿದ್ದನು. Father-in-law. Hallelujah. So what happened? ಏನಾಯ್ತು? Finally God saw his obedience. ಕಡೆಯದಾಗಿ ಆತನ ವಿಧೇಯತೆಯನ್ನು ನೋಡಿದರು. And God encountered him. ದೇವರು ಆತನಿಗೆ ಕಾಣಿಸಿಕೊಂಡನು. We very sinful life we are living. ನಾವು ಸಹ ಪಾಪದ ಜೀವನವನ್ನು ಜೀವಿಸುತ್ತಿರಬಹುದು. Whenever we repent and we come to the closer to God. ಯಾವಾಗ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಹತ್ತಿರಕ್ಕೆ ಹೋಗುತ್ತೀವೋ. Whatever enemy standing in our before. ನಮ್ಮ ಮುಂದೆ ಯಾವ ಶತ್ರುವು ನಿಂತುಕೊಂಡಿದ್ದರು. We can face that enemy. ಆ ಶತ್ರುವನ್ನು ನಾವು ಜಯಿಸಬಹುದು. When you come to closer to God, ದೇವರ ಹತ್ತಿರ ಬರುವಾಗ God will make you a leader. ದೇವರು ನಿನಗೆ ಲೀಡರ್ ಆಗಿ ಮಾಡುತ್ತಾರೆ. Many people heard about Moses. ಅನೇಕರು ಮೋಶೆ ಬಗ್ಗೆ ಕೇಳಿದ್ದೀರಿ. Whatever Moses said, Israel people used to obey. ಮೋಶೆ ಏನೆಲ್ಲ ಹೇಳುತ್ತಿದ್ದರು ಇಸ್ರಾಯೇಲರು ವಿಧೇಯರಾಗಿ ಕೇಳುತ್ತಿದ್ದರು. The 5 lakhs men was there. 5 ಲಕ್ಷ ಗಂಡಸರಿದ್ದರು. We did count women and children and grandfather, grandmother. ನಾವು ಹೆಂಗಸರನ್ನು ಮತ್ತು ಮಕ್ಕಳನ್ನು ತಾತ ಅಜ್ಜಿಯರನ್ನು ನಾವು ಅವರನ್ನು ಕೌಂಟ್ ಮಾಡಿಲ್ಲ. Only men it says 5 lakhs people. ಗಂಡಸರಷ್ಟೇ 5 ಲಕ್ಷ ಜನ ಇದ್ದರು. But what about ladies and women and old women and old men?
ಹೆಂಗಸರು ಮತ್ತು ವಯಸ್ಸಾದವರು ಮಕ್ಕಳ ಬಗ್ಗೆ ಏನು? So many. There was 25 lakhs above. 25 ಲಕ್ಷಕ್ಕಿಂತ ಹೆಚ್ಚಿರಬಹುದು. He was fear for few people. ಆತನು ಸ್ವಲ್ಪ ಜನಕ್ಕೆ ಭಯಪಡುತ್ತಿದ್ದನು. But he came to closer to God. ಯಾವಾಗ ದೇವರ ಹತ್ತಿರ ಬಂದನು, God made him to take control for 25 lakhs people. ಯಾವಾಗ ದೇವರ ಹತ್ತಿರಕ್ಕೆ ಬಂದನು, ಮೋಶೆಗೆ ದೇವರು 25 ಲಕ್ಷ ಜನರನ್ನು ಕಂಟ್ರೋಲ್ ಮಾಡುವ ಒಂದು ಅಧಿಕಾರವನ್ನು ಕೊಟ್ಟರು. People may say you're a sinner, you're a drunkard, you're a sinful life you're living, you're the adultery woman, whatever people will say. But when you come to the closer of God, your old things will pass away. God will make you a leader for many. ನೀನು ಪಾಪಿಯಾಗಿರಬಹುದು, ನೀನು ವಿಚಾರದಲ್ಲಿರಬಹುದು, ಅನೇಕ ಕೆಟ್ಟ ಕೆಲಸಗಳಿರಬಹುದು, ಆದರೆ ನೀನು ಯಾವಾಗ ಪಶ್ಚಾತ್ತಾಪ ಪಟ್ಟು ದೇವರ ಸಂಗಡ ಒಂದು ಶಿಲುಬೆಯ ಹತ್ತಿರ ಬರುತ್ತೀಯೋ, ದೇವರು ನಿನ್ನನ್ನು ಕ್ಷಮಿಸಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. He was taking very, very, very carefully his father-in-law sheep. ಆತನು ಒಂದು ಮಾವನ ಒಂದು ಕುರಿಗಳನ್ನು ತುಂಬಾ ಜಾಗೃತಿಯಾಗಿ ನೋಡಿಕೊಳ್ಳುತ್ತಿದ್ದನು. And God has trusted him and he has given 25 lakhs to his hands. ದೇವರು ಆತನನ್ನು ನಂಬಿ 25 ಲಕ್ಷ ಜನರು ನಡೆಸಲಿಕ್ಕೆ ಆತನ ಕರಗಳಲ್ಲಿ ಕೊಟ್ಟರು. Where the sheep, where the people. ಕುರಿಗಳಲ್ಲಿ, ಮನುಷ್ಯರಲ್ಲಿ. Man cannot obey. ಮನುಷ್ಯನು ವಿಧೇಯತೆಯಾಗಿರುವುದಕ್ಕೆ ಸಾಧ್ಯವಿಲ್ಲ. But sheep can hear his voice, shepherd voice, and it will be disciplinedly whatever the shepherd will says. ಕುರಿಗಳು ಕುರುಬನ ಒಂದು ಸ್ವರವನ್ನು ಕೇಳಿ ಆತನಿಗೆ ತಕ್ಕ ಹಾಗೆ ನಡೆದುಕೊಳ್ಳುತ್ತದೆ. But men, ಆದರೆ ಮನುಷ್ಯರು his own desires. ಅವರ ಸ್ವಂತ ಆಲೋಚನೆಗಳು. But Moses was walking front and people was following 25 lakhs his walk. ಮೋಶೆ ಮುಂದೆ ನಡೆಯುತ್ತಿದ್ದನು, ಆತನನ್ನು 25 ಲಕ್ಷ ಜನರು ಹಿಂಬಾಲಿಸುತ್ತಿದ್ದರು. Hallelujah. Hallelujah. Because he became closer to God. He asked, I want to see you, Lord. ಯಾಕಂದ್ರೆ ಆತನು ದೇವರ ಹತ್ತಿರಕ್ಕೆ ಹೋದನು, ನಿನ್ನನ್ನು ನೋಡಬೇಕು ದೇವರೇ ಎಂಬುದಾಗಿ. Second man we can see in New Testament, Luke chapter 19, 1 to 10. ಎರಡನೆಯದಾಗಿ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 1ರಿಂದ 10ನೇ ವಚನವನ್ನು There is ನೋಡಿದಾಗ, very little man and very short man. His name is Zacchaeus. ಒಬ್ಬ Zacchaeus. ಕುಳ್ಳನಾಗಿರುವ ಮನುಷ್ಯನು ಜಕ್ಕಾಯನು. His name is ಆತನ Zacchaeus. ಹೆಸರು ಜಕ್ಕಾಯನು. He is a tax collector. ಆತನು ಒಂದು ಸುಂಕದಾರನಾಗಿದ್ದ. What happened? ಏನಾಯಿತು? He is living a sinful life. ಆತನು ಪಾಪದ ಜೀವವನ್ನು ನಡೆಸುತ್ತಿದ್ದನು. He was taking rudely with the people every interest. ಆತನು ಎಲ್ಲರ ಹತ್ರ ಒಂದು ಬಡ್ಡಿಯನ್ನು ತೆಗೆದುಕೊಳ್ಳುತ್ತಿದ್ದನು. It's not justice interest, it is unjustice interest. ಅದು ನ್ಯಾಯವಾದ ಬಡ್ಡಿ ಅಲ್ಲ, ಅನ್ಯಾಯವಾದ ಬಡ್ಡಿ. Many poor people's unjustice rest is he was taking it. ಬಡವರ ಒಂದು ಆತನು ಅನ್ಯಾಯವಾದ ಬಡ್ಡಿಯನ್ನು ತೆಗೆದುಕೊಳ್ಳುತ್ತಿದ್ದನು. Bible declares about him, he is a sinner, he is a tax collector. Why Jesus is going to sinner's house? People declared that he is a man as a sinner. ಮನುಷ್ಯರು ಆತನು ಪಾಪಿಷ್ಟನು ಎಂಬುದಾಗಿ ನಿರ್ಧಾರ ಮಾಡಿದ್ದರು ಮತ್ತು ದೇವರು ಯಾಕೆ ಅವರ ಮನೆಗೆ ಯೇಸು ಸ್ವಾಮಿ ಹೋಗುತ್ತಿದ್ದಾರೆ ಎಂಬುದಾಗಿ ಕೇಳುತ್ತಿದ್ದರೆ ಏನಾಯಿತು? This man was sinful, living sinful life and wicked life, but he had the desire to see Jesus. ಈತನು ಒಂದು ಪಾಪದ ಬದುಕನ್ನು ಬದುಕುತ್ತಿದ್ದನು, ಆದರೆ ಆತನಿಗೆ ಒಂದು ಆಸೆ ಇತ್ತು, ಯೇಸು ಸ್ವಾಮಿಯನ್ನು ನೋಡುವ ಆಸೆ. What happened? ಏನಾಯಿತು? He just want to come to closer. I want to see Jesus enough. ಯೇಸು ಸ್ವಾಮಿಯನ್ನು ನಾನು ಹತ್ತಿರದಿಂದ ನೋಡಬೇಕು ಸಾಕು ಎಂಬುದಾಗಿ. Hallelujah. Hallelujah. In our lives also we are living sinful life. ನಮ್ಮ ಜೀವನದಲ್ಲಿ ಒಂದು ಪಾಪದ ಜೀವನವನ್ನು ನಾವು ನಡೆಸುತ್ತಿದ್ದೇವೆ. We are doing everything is fine. We are getting finances and everything. We are settled in safe zones. ನಮಗೆ ಹಣಕಾಸು ಪ್ರತಿಯೊಂದು ದೇವರು ಒದಗಿಸುತ್ತಿದ್ದಾನೆ, ನಾವು ಸೇಫ್ ಝೋನ್ ಅಲ್ಲಿ ಇದ್ದೇವೆ. Many people, ಅನೇಕರು, they may think I am very righteous, I have wealth and everything, but everything will be there. There is no Jesus, you will never be having the salvation. ಅನೇಕರು ಹೇಳಿಕೊಳ್ಳಬಹುದು, ನಾನು ನೀತಿವಂತನಾಗಿದ್ದೇನೆ, ಐಶ್ವರ್ಯವಿದೆ ಎಂಬುದಾಗಿ, ಆದರೆ ಯೇಸು ಸ್ವಾಮಿ ಇಲ್ಲದೆ ಇದ್ದರೆ ನಿನಗೆ ರಕ್ಷಣೆ ಇರುವುದಿಲ್ಲ. What the Bible says about Zacchaeus? ಸತ್ಯವೇದವು ಜಕ್ಕಾಯನ ಬಗ್ಗೆ ಏನು ಹೇಳುತ್ತದೆ? This little man climbed up the tree. ಈ ಒಂದು ಕುಳ್ಳ ಜಕ್ಕಾಯ ಮರವನ್ನು ಹತ್ತಿದನು, ಆಲದ ಮರ. It is impossible. ಇದು ಅಸಾಧ್ಯ. You know why? ಯಾಕೆ ಗೊತ್ತಾ? He is a short man, the tree is very longer. ಆತನು ಕುಳ್ಳನು, ಒಂದು ಮರವು ತುಂಬಾ ದೊಡ್ಡದು.
ಇಲ್ಲದು. But how can he desire to climb up the tree? ಯಾವ ಆಶೆ ಇತ್ತು ಆ ಮರವನ್ನು That is ಹತ್ತಬೇಕೆಂಬುದಾಗಿ, only seeing Jesus Christ in his heart. ಯೇಸು ಸ್ವಾಮಿ ನೋಡಬೇಕು ಎಂಬುದು ಒಂದೇ ಆಸೆ ಹೃದಯದಲ್ಲಿ. Nothing he said to Jesus. ಯೇಸು ಸ್ವಾಮಿಗೆ ಏನು ಹೇಳಲಿಲ್ಲ. The desire went to closer to the heart of Jesus. ಆ ಒಂದು ಹೃದಯದಲ್ಲಿದ್ದ ಒಂದು ಆಸೆ ಯೇಸು ಸ್ವಾಮಿ ಹತ್ತಿರಕ್ಕೆ The ಹೋಯಿತು. wayside is walking, suddenly he lifted his head and saw Zacchaeus upon the tree. ಆತನು ನಡೆದು ಹೋಗುತ್ತಾ ಇರಬೇಕಾದ್ರೆ ಆ ಮರದ ಮೇಲಿರುವ ಜಕ್ಕಾಯನನ್ನು ಆತನು ನೋಡಿದನು. Come down, I'll come to your house to dinner. ಜಕ್ಕಾಯನ ಕೆಳಗೆ ಇಳಿದು ಬಾ, ನಾನು ನಿಮ್ಮ ಮನೆಗೆ ಬರುತ್ತೇನೆ He ಎಂಬುದಾಗಿ said for the ಹೇಳಿದನು. dinner. ಒಂದು ಡಿನ್ನರಿಗೋಸ್ಕರ, ಊಟ ಮಾಡುವುದಕ್ಕೋಸ್ಕರ. Hallelujah. He came like fast like a monkey, I can say. ಆತನು ಒಂದು ತುಂಬಾ ವೇಗವಾಗಿ ಮರ ಇಳಿದು Like a ಬಂದನು. monkey, I said monkey. ಕೋತಿ ಹಾಗೆ. Hallelujah. Hallelujah. He came down. ತುಂಬಾ ವೇಗವಾಗಿ ಆತನು ಇಳಿದು ಬಂದನು. Because he just loved to see Jesus enough. ಯಾಕಂದ್ರೆ ಆತನಿಗೆ ಯೇಸು ಸ್ವಾಮಿಯನ್ನು ನೋಡಿದರೆ ಸಾಕು ಎಂಬುದಾಗಿ ಒಂದು ಆಸೆ. Immediately Jesus is saying, "Come down and come to me." Oh, what a rejoice! ತಕ್ಷಣವೇ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ಜಕ್ಕಾಯನ ಇಳಿದು ಬಾ, ನಿಮ್ಮ ಮನೆಗೆ ನಾನು ಬರುತ್ತೇನೆ ಊಟಕ್ಕೋಸ್ಕರ ಎಂಬುದಾಗಿ. What was his situation that time? You tell. ಆ ಸಮಯದಲ್ಲಿ ಎಂತ ಸಿಚುವೇಶನ್ ಆಗಿರಬಹುದು ಊಹಿಸಿಕೊಳ್ಳಿರಿ. I'll tell you one testimony of my life. ನನ್ನ ಜೀವನದ ಒಂದು ಸಾಕ್ಷಿಯನ್ನು ನಾನು ಹೇಳುತ್ತೇನೆ. One of the men of God came to Bethlehem Church. ಬೆಥೆಲೇಜಿ ಚರ್ಚ್ಗೆ ಒಬ್ಬ ದೇವ ಮನುಷ್ಯನು ಬಂದರು. In the beginning of my ministry, ನನ್ನ ಸೇವೆಯ ಒಂದು ಪ್ರಾರಂಭದಲ್ಲಿ, the time I was totally fasting. ನಾನು ಆ ಸಮಯದಲ್ಲಿ ಫಾಸ್ಟಿಂಗ್ ಇದ್ದೆ. I went to just see my that brother, a pastor or anything. ಆ ಪಾಸ್ಟರ್ ಇಲ್ಲ ಬ್ರದರ್ ಅನ್ನು ನಾನು ನೋಡಲಿಕ್ಕೆ ಹೋದೆನು. I just felt in my heart, let his eye can fall upon me. ನಾನು ಹೃದಯದಲ್ಲಿ ಅಂದುಕೊಂಡೆ, ಆತನ ಕಣ್ಣುಗಳ ದೃಷ್ಟಿ ನನ್ನ ಮೇಲೆ ಬೀಳಲಿ ಎಂಬುದಾಗಿ. Same the desire for the Zacchaeus. ಅದೇ ಒಂದು ಆಸೆ ಈ ಜಕ್ಕಾಯನಿಗೂ ಇತ್ತು. What happened? ಏನಾಯ್ತು? He's fulfilled his desire. ಆತನ ಒಂದು ಹೃದಯದ ಆಶೆಯನ್ನು ನೆರವೇರಿಸಿ. But I felt that man of God to see upon that eyes want to fall upon me. ಆದರೆ ನಾನು ಆ ದೇವ ಮನುಷ್ಯನ ಒಂದು ದೃಷ್ಟಿ ನನ್ನ ಮೇಲೆ ಬೀಳಬೇಕು ಎಂಬುದಾಗಿ ನಾನು But ಕೇಳಿಕೊಂಡೆ. this man was never saw me. ಆದರೆ ಈ ಮನುಷ್ಯನನ್ನು ನೋಡಲಿಲ್ಲ. I felt very bad. ನಾನು ನನಗೆ ತುಂಬಾ ಬೇಜಾರಾಯಿತು. I thought a man only not seeing me, how much the God can see me or not. ಮನುಷ್ಯನೇ ನನ್ನನ್ನು ನೋಡುತ್ತಿಲ್ಲ, ದೇವರು ಹೇಗೆ ನನ್ನನ್ನು ನೋಡುತ್ತಾರೆ How ಎಂಬುದಾಗಿ can you watch me? I'm a ಆಲೋಚಿಸಿಕೊಂಡೆ. sinful, I'm a sinner. ನಾನು ಪಾಪಿಷ್ಠನು. That's why this man also not seeing. ಅದಕ್ಕೋಸ್ಕರ ಈ ಮನುಷ್ಯನು ನನ್ನನ್ನು ನೋಡುತ್ತಿಲ್ಲ I at ಎಂಬುದಾಗಿ. home I was crying, Lord, I am so sinner. So that this man of God son did saw me. ಮನೆಗೆ ಹೋಗಿ ನಾನು ಅಳುತ್ತಿದ್ದೆ, ದೇವರೇ ನಾನು ಎಷ್ಟು ಪಾಪಿಷ್ಠನು ಸಹ ಈ ದೇವ ಮನುಷ್ಯನ ದೃಷ್ಟಿ ನನ್ನ ಮೇಲೆ ಬೀಳಲಿಲ್ಲ ಎಂಬುದಾಗಿ. After the man it's not seeing me, I hurt, Lord, because you are the holy of the holy. How can you see me, Lord? ತಂದೆ, ಈ ಮನುಷ್ಯನೇ ನನ್ನನ್ನು ನೋಡುತ್ತಿಲ್ಲ, ನೀನು ಪರಿಶುದ್ಧನು, ನೀನು ನನ್ನನ್ನು ನೋಡಲು ಸಾಧ್ಯವಿಲ್ಲ. I was praying. ನಾನು ಅಳುತ್ತಾ ಪ್ರಾರ್ಥಿಸುತ್ತಿದ್ದೆ. This man of God is an international preacher. ಈ ಒಂದು ದೇವ ಮನುಷ್ಯನ ಒಂದು ಇಂಟರ್ನ್ಯಾಷನಲ್ ಒಂದು ಪ್ರೀಚರ್. But God showed that day. I am sitting next to him. ದೇವರು ಆ ದಿನ ನನಗೆ ದರ್ಶನದಲ್ಲಿ ತೋರಿಸಿದರು, ಆತನ ಪಕ್ಕದಲ್ಲಿ ನಾನು ಕುಳಿತುಕೊಂಡಿರುವ ಹಾಗೆ. I am taking the coffee and I am eating snacks with him. ಆತನ ಸಂಗಡ ನಾನು ಕಾಫಿ ಕುಡಿಯುತ್ತಾ ಸ್ನಾಕ್ಸ್ ತಿನ್ನುವ ಹಾಗೆ ನಾನು ದರ್ಶನವನ್ನು ನೋಡಿದೆ. After some years, ಸ್ವಲ್ಪ ವರ್ಷಗಳ ನಂತರ same vision fulfilled. ಅದೇ ಒಂದು ವಿಷನ್ ನನಗೆ ನೆರವೇರಿತು. I rejoiced and full of sorrow. I was tearful next to sitting even and talking, and that man of God said, "Why, Kiran, you are so much crying?" He said. ಆತನ ದೇವ ಮನುಷ್ಯನ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾಗ ನನಗೆ ಕಣ್ಣೀರು ನಿಲ್ಲುತ್ತಿಲ್ಲ. ಆ ರೀತಿಯಲ್ಲಿ ನಾನು ಅಳುತ್ತಿದ್ದಾಗ ಅವರು ಕೇಳಿದರು, ಯಾಕೆ ಕಿರಣ್ ಅಳುತ್ತಿದ್ದೀಯ ಎಂಬುದಾಗಿ. And I shared this testimony. ನಾನು ಈ ಒಂದು ಸಾಕ್ಷಿಯನ್ನು ಹಂಚಿಕೊಂಡೆನು. He became closer and closer to me. ಆತನು ನನಗೆ ಇನ್ನೂ ಹೆಚ್ಚೆಚ್ಚಾಗಿ ಹತ್ತಿರವಾದರು. After this people only getting so much intimacy, how much God. ಮನುಷ್ಯರ ಇಷ್ಟು ಒಂದು ಹತ್ತಿರವಿದ್ದಾಗ ದೇವರ ಬಗ್ಗೆ ಎಷ್ಟು. Same thing happened in Zacchaeus' life. ಜಕ್ಕಾಯನ ಒಂದು ಜೀವನದಲ್ಲಿಯೂ ಅದೇ ನಡೆಯಿತು. That rejoice came to him. ಆತನಿಗೆ ಒಂದು ದೊಡ್ಡ ಸಂತೋಷ. He know that he is a Messiah.
ಆತನಿಗೆ ಗೊತ್ತು ಆತನು ಮೆಸ್ಸಾಯನು He ಎಂಬುದಾಗಿ. know that the Son of God, Jesus. ಆತನಿಗೆ ಗೊತ್ತು ಆತನು ದೇವರ ಮಗನು ಎಂಬುದಾಗಿ. Whatever Jesus says, it happens. He know. ಆತನಿಗೆ ಗೊತ್ತು ಯೇಸು ಸ್ವಾಮಿ ಏನೆಲ್ಲ ಹೇಳ್ತಾರೋ ಅದು He just love to see that holy man. ಆತನಿಗೆ ಒಂದು ಆ ಪರಿಶುದ್ಧನನ್ನು ನೋಡಬೇಕೆಂಬ ಆಸೆ. But saying the man of God said, come down, I'll come to your home. ಅದೇ ಯೇಸು ಸ್ವಾಮಿ ಹೇಳಿದರು, ಕೆಳಗೆ ಇಳಿದು ಬಾ, ನಾನು ನಿಮ್ಮ ಮನೆಗೆ ಬರುತ್ತೇನೆ. Wow. ವಾವ್. You know why? ಯಾಕೆ ಗೊತ್ತಾ? Jesus himself said, before taking appointments, he said himself, I come to your place. ಯೇಸು ಸ್ವಾಮಿ ಹೇಳಿದರು, ನೀನು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆನೆ ನಾನು ನಿಮ್ಮ ಮನೆಗೆ ಬರುತ್ತೇನೆ ಎಂಬುದಾಗಿ. Nowadays, men of God, ಈ ದಿನಗಳಲ್ಲಿ ಒಂದು ದೇವರ ಮನುಷ್ಯರು, we want to meet them means we want to take the appointments. ಅವರನ್ನು ನೋಡಬೇಕಂದ್ರೆ ನಾವು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬೇಕು. We want to get them with the prayer. We want to wait hours together, or weeks together, months together. ಗಂಟೆಗಟ್ಟಲೆ ನಾವು ಕಾಯಬೇಕು, ತಿಂಗಳಗಟ್ಟಲೆ ನಾವು ಕಾಯಬೇಕು. But our Jesus, ಆದರೆ ನಮ್ಮ ಯೇಸು ಸ್ವಾಮಿಯು immediately said, come down, I'll come to your home right now. ತಕ್ಷಣವೇ ಹೇಳಿದರು, ನೀನು ಇಳಿದು ಬಾ, ನಿಮ್ಮ ಮನೆಗೆ ನಾನು ಬರುತ್ತೇನೆ. The sinful life, what happened? ಆ ಪಾಪದ ಒಂದು ಜೀವನ ಏನಾಯ್ತು? Completely changed. He lost himself. ಪರಿಪೂರ್ಣವಾಗಿ ಬದಲಾವಣೆ ಆಯ್ತು. When he went to his home, he took all the wealth and went to poor. ಆತನ ಮನೆಗೆ ಹೋದಾಗ ಆತನಲ್ಲಿದ್ದ ಎಲ್ಲ ಐಶ್ವರ್ಯವನ್ನು ತೆಗೆದುಕೊಂಡು ಬಡವರಿಗೆ ಹಂಚಿದನು. You know what? ಏನು ಗೊತ್ತಾ? We have idols in our lives. ನಮ್ಮ ಜೀವನದಲ್ಲಿ ಒಂದು ಐಡಲ್ಸ್ ಇದೆ. This is I need. ಇದು ನನಗೆ ಬೇಕು. This is I ಇದು need. ನನಗೆ ಬೇಕು. This is all I need. ಇದೆಲ್ಲ ನನಗೆ ಬೇಕು. Because day by day, I carry, I store everything. ದಿನ ಕಳೆದಂತೆ ಎಲ್ಲವನ್ನು ತೆಗೆದುಕೊಂಡು ನಾನು ಕೂಡಿಸಿಟ್ಟುಕೊಳ್ಳುತ್ತೇನೆ. What will happen one day? We want to leave. ಏನಾಗುತ್ತದೆ? ಒಂದು ದಿನ ನಾವು ಎಲ್ಲವನ್ನು ಬಿಟ್ಟು ಹೋಗಬೇಕು. But my wife tells same wonderful word whenever he says, I don't have desire for anything. ನನ್ನ ಹೆಂಡತಿ ಯಾವಾಗಲೂ ಹೇಳ್ತಾರೆ, ನನಗೆ ಯಾವುದೂ ಆಸೆ ಇಲ್ಲ. I don't even anything gold comes or building comes or anything comes. I'm not so excited about it. ನನಗೆ ಒಂದು ಚಿನ್ನ ಬಂದರು, ಒಂದು ಬಿಲ್ಡಿಂಗ್ ಬಂದರು, ಅದರ ಬಗ್ಗೆ ನನಗೆ ಏನು ಅಷ್ಟೊಂದು ಸಂತೋಷವಾಗುವುದಿಲ್ಲ. I love my wife's heart. ಆದರೆ ನನ್ನ ಹೆಂಡತಿಯ ಒಂದು ಹೃದಯ ನನಗೆ ಇಷ್ಟ. You know why? ಯಾಕೆ ಗೊತ್ತಾ? She's hating those things. She's not rejoicing in that. ಆಕೆ ಅದನ್ನೆಲ್ಲ ಇಷ್ಟಪಡುತ್ತಿಲ್ಲ. ಅದರ ಬಗ್ಗೆ ಆಕೆಗೆ ಚಿಂತೆ ಇಲ್ಲ. In Zacchaeus' life, what happened? You know, my dear ones. ಜಕ್ಕಯ್ಯನ ಜೀವನದಲ್ಲಿ ಏನಾಯ್ತು ಗೊತ್ತಾ? Whatever he had, ಆತನಿಗೆ ಇದ್ದಿದ್ದೆಲ್ಲ, everything is given. It says the Bible. ಸತ್ಯವೇದದಲ್ಲಿ ಹೇಳಿದ ಪ್ರತಿಯೊಂದು ಆತನು ಮಾರಿ ಬಡವರಿಗೆ ಕೊಟ್ಟನು. With whomever he took wrongly, he given more to them. ಯಾರತ್ರ ಎಲ್ಲ ಒಂದು ತಪ್ಪಾಗಿ ಬಡ್ಡಿಯನ್ನು ತೆಗೆದುಕೊಂಡಿದ್ದಾನೋ ಅದರ 4ರಷ್ಟು ತಿರುಗಿ ಕೊಟ್ಟನು. Whatever wealth he had, ಏನೆಲ್ಲ ಆಸ್ತಿ ಇತ್ತು, it washed away because it is sinful wealth. ಯಾಕಂದ್ರೆ ಅದು ಪಾಪದ ಒಂದು ಆಸ್ತಿ. You know, whenever Jesus entered into their house, ಯಾವಾಗ ಯೇಸು ಸ್ವಾಮಿ ಆತನ ಮನೆಯೊಳಗೆ ಹೋಗುತ್ತಾರೋ, sin never stopped in their home. ಪಾಪವು ಆ ಮನೆಯಲ್ಲಿ ಇರುವುದಿಲ್ಲ. Completely washed away. ಪಾಪವು ಪ್ರತಿಯೊಂದು ಅಳಿದು ಹೋಗುತ್ತದೆ. Hallelujah. Hallelujah. Because the Holy is entered into that home. ಯಾಕಂದ್ರೆ How that unworthy things, unholy things will be stood there. ಪರಿಶುದ್ಧನು ಯಾವಾಗ ಆ ಮನೆಯಲ್ಲಿ ಪ್ರವೇಶಿಸುವಾಗ ಆ ಪಾಪವು ಹೇಗೆ ನಿಲ್ಲುತ್ತದೆ. Hallelujah. Hallelujah. So Jesus entered, the salvation came to the little Zacchaeus. ಯೇಸು ಸ್ವಾಮಿ ಯಾವಾಗ ಜಕ್ಕಯ್ಯನ ಮನೆಗೆ ಪ್ರವೇಶಿಸಿದನೋ ರಕ್ಷಣೆಯು ಆ ಮನೆಗೆ ಬಂತು. Hallelujah. Hallelujah. More than salvation, what we need, everlasting life, we are getting it. ರಕ್ಷಣೆಗಿಂತ ಹೆಚ್ಚಾಗಿ ನಮಗೆ ಏನು ಬೇಕು? ಒಂದು ನಿತ್ಯ ಜೀವ ನಮಗೆ ಸಿಗುತ್ತಿದೆ. That's why whatever wealth and health and everything, whatever it is, there is given to poor, the Bible says. ಸತ್ಯವೇದದಲ್ಲಿ ಆತನಿಗಿರುವ ಆಸ್ತಿಯೆಲ್ಲ ಆತನು ಬಡವರಿಗೆ ಹಂಚಿದನು ಎಂಬುದಾಗಿ. Today you are giving. ಈ ದಿನ ನೀನು ಕೊಡುತ್ತಿದ್ದೀಯಾ? It's mine. ಇದು ನನ್ನದು. This is my dress. ಇದು ನನ್ನ ಒಂದು ವಸ್ತ್ರ. This is mine. ಇದು ನನ್ನದು. Until you keep yours, anything for yourself, you are not reached to heaven. ನೀನು ಯಾವಾಗ ನಿನ್ನನ್ನು ನೀನೇ ಇಟ್ಟುಕೊಳ್ಳುತ್ತಿದ್ದೀಯೋ ಪರಲೋಕಕ್ಕೆ ಹೋಗಲು The ಸಾಧ್ಯವಿಲ್ಲ. Bible says the rich man can enter into heaven. It is impossible. The camel cannot
that needle of, we'll stitch the needle, no? That hole will be there. We'll put the thread. Even that camel can enter into needle, but rich man going to heaven, it's impossible, the Bible says. ಸತ್ಯವೇದ ಹೇಳುತ್ತದೆ, ಶ್ರೀಮಂತನಿಗೆ ಪರಲೋಕ ರಾಜ್ಯಕ್ಕೆ ಹೋಗುವುದು ತುಂಬಾ ಕಷ್ಟ, ಅಸಾಧ್ಯವಾದದ್ದು. ಯಾಕಂದರೆ ಒಂಟೆಯು ಸೂಜಿಯ ಒಂದು ದಾರದಲ್ಲಿ ಹೋಗಬಹುದು ಆ ಸಂಧಿಯಲ್ಲಿ, ಆದರೆ ಐಶ್ವರ್ಯವಂತನು ಪರಲೋಕ ರಾಜ್ಯಕ್ಕೆ ಹೋಗುವುದು ತುಂಬಾ ಕಷ್ಟ ಎಂಬುದಾಗಿ. I'm telling you, do something to the Lord. ನಾನು ಹೇಳ್ತಿದ್ದೇನೆ, ದೇವರಿಗೋಸ್ಕರ ಏನಾದ್ರೂ ಮಾಡು. Don't do for yourself. One day you want to leave this life. ಎಲ್ಲ ನಿನಗೋಸ್ಕರ ನೀನು ಮಾಡಿಕೊಳ್ಳಬೇಡ. ಒಂದು ದಿವಸ ನೀನು ಇದನ್ನು ಬಿಟ್ಟು ಹೋಗಬೇಕು. Don't think about your children's. ನಿನ್ನ ಮಕ್ಕಳ ಬಗ್ಗೆ ಆಲೋಚನೆ ಮಾಡಬೇಡ. Jesus is there to take care of them. ಕರ್ತನು ಇದ್ದಾನೆ, ಆತ ಅವರನ್ನು ನೋಡಿಕೊಳ್ಳುವುದಕ್ಕೆ. When you are standing, live for Jesus. ನೀನು ಯಾವಾಗ ಯೇಸು ಸ್ವಾಮಿಗೋಸ್ಕರ ನಿಲ್ಲಲು ಇಷ್ಟಪಡುತ್ತೀಯೋ, God will take away everything and He will take care everything. ದೇವರು ಎಲ್ಲವನ್ನು ನೋಡಿಕೊಳ್ಳುತ್ತಾರೆ. Everything take away and He will take care everything. ಎಲ್ಲವನ್ನು ತೆಗೆದುಹಾಕು, ದೇವರು ಎಲ್ಲವನ್ನು ನೋಡಿಕೊಳ್ಳುತ್ತಾರೆ. Hallelujah. Hallelujah. When it will goes, everything whatever you have, it will started to open the heavens. ನಿನ್ನಲ್ಲಿರುವುದೆಲ್ಲ ಯಾವಾಗ ನಿನ್ನಿಂದ ಹೊರಗೆ ಹೋಗುತ್ತದೋ ಆವಾಗ ಪರಲೋಕವು ತೆರೆಯಲ್ಪಡುತ್ತದೆ. Hallelujah. Hallelujah. I love David. ನನಗೆ ದಾವೀದನಂದ್ರೆ ತುಂಬಾ ಇಷ್ಟ. Hallelujah. Hallelujah. He's a shepherd boy. ಆತನ ಒಂದು ಕುರುಬನು. He don't know to do anything like his brothers. ಆತನ ಸಹೋದರರ ಹಾಗೆ ಮಾಡುವುದಕ್ಕೆ ಆತನಿಗೆ ಆಗುವುದಿಲ್ಲ. The brothers are settled in very good businesses. ಆ ಸಹೋದರರೆಲ್ಲ ಒಳ್ಳೆ ಬಿಸಿನೆಸ್ ಅಲ್ಲಿ ಸೆಟಲ್ ಆಗಿದ್ದಾರೆ. They will be standing in battlefield. ಅವರು ಒಂದು ಯುದ್ಧ ಭೂಮಿಯಲ್ಲಿ ನಿಂತುಕೊಂಡಿದ್ದಾರೆ. They called so good people. ತುಂಬಾ ಒಳ್ಳೆ ಜನಾಂಗ. And they will know to gain. Oh, these people are great people. ಎಲ್ಲರಿಗೂ ಗೊತ್ತಾಯ್ತು ಇವರೆಲ್ಲ ದೊಡ್ಡ ಜನಾಂಗ ಎಂಬುದಾಗಿ. But David was neglected. ಆದರೆ ಒಂದು ದಾವೀದನನ್ನು ಒಂದು ತಿರಸ್ಕರಿಸಿದ್ದರು. He don't know anything. He just want to take care of his ships, that ship, and he want to come back to home. ಆತನಿಗೇನು ಗೊತ್ತಿಲ್ಲ, ಕುರಿಗಳನ್ನು ನೋಡಿಕೊಳ್ಳಬೇಕು ಮತ್ತೆ ಮನೆ ಹಿಂತಿರುಗಿ ಬರಬೇಕು. But David had one desire to worship and became closer to God. ಆದರೆ ದಾವೀದನಿಗೆ ಒಂದು ಆಸೆ ಇತ್ತು, ಆರಾಧನೆ ಮಾಡಿ ದೇವರ ಹತ್ತಿರಕ್ಕೆ ಹೋಗಬೇಕು. He was in forest. ಆತನು ಅರಣ್ಯದಲ್ಲಿದ್ದನು. He was taking care of his father's ships. ತಂದೆಯ ಒಂದು ಕುರಿಗಳನ್ನು ನೋಡಿಕೊಳ್ಳುತ್ತಿದ್ದನು. But you don't know what is the city life. ಆ ಒಂದು ಪಟ್ಟಣದ ಒಂದು ಜೀವನ ಏನು ಎಂಬುದಾಗಿ ಆತನಿಗೆ ಗೊತ್ತಿಲ್ಲ. You don't know ಗೊತ್ತಿಲ್ಲ what happened. ಏನಾಯ್ತು. You know only worshiping the Lord. ಆತನಿಗೆ ಒಂದೇ ಗೊತ್ತು, ದೇವರನ್ನು ಆರಾಧಿಸುವುದು. What happened? ಏನಾಯ್ತು. What happened? ಏನಾಯ್ತು. God chosen him. ದೇವರು ಆತನನ್ನು ಆರಿಸಿಕೊಂಡನು. His brothers are well settled. ಆತನ ಸಹೋದರರು ಒಳ್ಳೆಯದಾಗಿ ಸೆಟಲ್ ಆಗಿದ್ದಾರೆ. They have good businesses. ಒಳ್ಳೆ ಬಿಸಿನೆಸ್ ಇದೆ. They have good name. ಒಳ್ಳೆ ಹೆಸರಿದೆ. They have good education. ಒಳ್ಳೆ ಒಂದು ವಿದ್ಯೆ ಇದೆ. They have earning more money. ಹೆಚ್ಚಾದ ಒಂದು ಹಣವನ್ನು ಸಂಪಾದಿಸುತ್ತಿದ್ದಾರೆ. But only one person God has chosen. ಆದರೆ ಒಬ್ಬ ಮನುಷ್ಯನನ್ನು ದೇವರು ಆರಿಸಿಕೊಂಡರು. Who will ಯಾರು obediently do for his father whatever his father said. ತಂದೆ ಏನು ಹೇಳುತ್ತಾರೋ ಅದನ್ನು ವಿಧೇಯತೆಯಾಗಿ ಯಾರು ನಡೆಸುತ್ತಾರೋ. David was whatever a father says, take care of the ships. He was obediently, he was take caring his ships. ದಾವೀದನ ತಂದೆಯು ಕುರಿಗಳನ್ನು ನೋಡಿಕೋ ಎಂಬುದಾಗಿ ದಾವೀದನಿಗೆ ಹೇಳಿದಾಗ ಆತನು ವಿಧೇಯತೆಯಿಂದ ಅದನ್ನು ಮಾಡುತ್ತಿದ್ದನು. What is the greatest blessing for him is he was obedient for his parents. ಆ ದೊಡ್ಡ ಒಂದು ಆಶೀರ್ವಾದ ಏನೆಂದರೆ ಆತನು ತಂದೆ ತಾಯಿಗಳಿಗೆ ವಿಧೇಯತೆಯಾಗಿದ್ದನು. He was shepherd boy. ಆತನು ಒಂದು ಕುರುಬನು. How he became a king? ಹೇಗೆ ಅರಸನಾದನು? First thing, ಮೊದಲನೇದಾಗಿ he was ಆತನು obedient to his parents. ಆತನ ಪೋಷಕರಿಗೆ ವಿಧೇಯತೆಯಾಗಿದ್ದನು. Secondly, we see here, ಎರಡನೇದಾಗಿ without fail, ಆತನು ಫೇಲ್ ಆಗದೆ he was worshiping God 7 times a day. ದೇವರನ್ನು 7 ಸಾರಿ ಒಂದು ದಿನಕ್ಕೆ ಆರಾಧಿಸುತ್ತಿದ್ದನು. People don't know who is David. ಮನುಷ್ಯರಿಗೆ ಗೊತ್ತಿಲ್ಲ ದಾವೀದನು ಯಾರು ಎಂಬುದಾಗಿ. He go mornings take care his ships, he will come in evening. ಬೆಳಗ್ಗೆ ಹೋಗಿ ಕುರಿಗಳನ್ನು ನೋಡಿಕೊಂಡು ಸಾಯಂಕಾಲ ಬರುತ್ತಾರೆ. But he know who is God. ಆತನಿಗೆ ಗೊತ್ತು ದೇವರು ಯಾರು ಎಂಬುದಾಗಿ. One day, ಒಂದು ದಿನ businessmen came. ಬಿಸಿನೆಸ್ ಮಾಡುವವರು ಬಂದರು. Money earning people came. ಹಣವನ್ನು ಸಂಪಾದಿಸುವವರು ಬಂದರು. Name fame people came. ಒಳ್ಳೆ ಹೆಸರಿರುವವರು ಬಂದರು. Nobody are chosen. ಯಾರನ್ನು ಆರಿಸಿಕೊಳ್ಳಲಿಲ್ಲ. But God chosen the shepherd by David.
ದೇವರು ಒಂದು ದಾವೀದನಾದ ಒಂದು ಕುರುಬನನ್ನು, What is the secret? ಅದು ಒಂದು ರಹಸ್ಯ ಏನು? Secret is what you know. ರಹಸ್ಯ ಏನು ಗೊತ್ತಾ? He was seeking God and he becoming every day closer to God, closer to God, closer to God. ಆತನು ದೇವರನ್ನು ಹುಡುಕುತ್ತಿದ್ದನು ಮತ್ತು ದಿನನಿತ್ಯ ಆತನು ದೇವರಿಗೆ ಹತ್ತಿರವಾಗುತ್ತಿದ್ದನು. He never trained, ಆತನಿಗೆ ಯಾವ ಟ್ರೈನಿಂಗ್ ಕೊಡಲಿಲ್ಲ, but God given training to him. ಆದರೆ ದೇವರು ಆತನಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. Shepherd boy cannot stand in battlefield, ಒಂದು ಕುರುಬನು ಯುದ್ಧ ಭೂಮಿಯಲ್ಲಿ ನಿಂತುಕೊಳ್ಳಲು ಸಾಧ್ಯವಿಲ್ಲ. but shepherd boy, whatever God has given talent, that is only used. ಆ ಕುರುಬನು ದೇವರು ಕೊಟ್ಟಿರುವ ಆ ಒಂದು ಜ್ಞಾನದಿಂದ ಆತನು ಉಪಯೋಗ He ಮಾಡಿಕೊಂಡ. never used any armor ups. ಆತನು ಯಾವ ಒಂದು ಯುದ್ಧ ಭೂಮಿಗೆ ಬೇಕಾಗಿರುವ ಯಾವುದನ್ನು ಆತನು ಬಳಕೆ ಮಾಡಿದ. Whatever God has given the talent, he used only one stone in the name of God Jesus. Goliath was fell down and died. ದೇವರು ಕೊಟ್ಟ ಜ್ಞಾನದಿಂದ ಆ ಕಲ್ಲಿನಿಂದ ಗೊಲಿಯಾತಿಗೆ ಹೊಡೆದಾಗ ಆತನು ಬಿದ್ದು ಹೋದನು. He never used any vessel, any weapons, but he used only one thing. Whenever he stepped into the battlefield, he said, "This battle belongs to the Lord." ಆತನು ಯಾವ ಆಯುಧಗಳನ್ನು ಸಹ ಉಪಯೋಗ ಮಾಡಲಿಲ್ಲ ಯುದ್ಧಕ್ಕೆ. ಯಾವಾಗ ಯುದ್ಧರಂಗಕ್ಕೆ ಕಾಲಿಟ್ಟಾಗ ಆತನು ಒಂದನ್ನೇ ಹೇಳಿದನು, ಈ ಯುದ್ಧವು ದೇವರಿಗೆ ಸಮರ್ಪಿಸುತ್ತೇನೆ ಎಂಬುದಾಗಿ. Only that word. ಆ ವಾಕ್ಯ. God has hit Goliath, not David. ದೇವರು ಗೊಲಿಯಾತನನ್ನು ಹೊಡೆದನು, ದಾವೀದನಲ್ಲ. What the change will happen, the small stone to him. ಆ ಒಂದು ಚಿಕ್ಕ ಕಲ್ಲಿನಿಂದ ಗೊಲಿಯಾತಿಗೆ ಏನಾಗುತ್ತದೆ ಹೇಳಿ? But he said, whenever he confessed, this battle belongs to the Lord, locked that stone and he dead. ಯಾವಾಗ ದಾವೀದನು ಈ ಯುದ್ಧವು ಕರ್ತನಿಗೆ ಸಂಬಂಧಪಟ್ಟದ್ದು ಎಂಬುದಾಗಿ ಹೇಳಿ, believe in that way. ನೀವು ಆ ರೀತಿಯಲ್ಲಿ ನಂಬಿರಿ. When you believe in that way, God can perform a miracle in your ನೀವು life. ಯಾವ ರೀತಿಯಲ್ಲಿ ನಂಬುತ್ತೀರೋ, ನಂಬಿದಾಗ ದೇವರ ಅದ್ಭುತವನ್ನು ನೋಡಬಹುದು. Jesus never came to save the righteous people. ದೇವರು ನೀತಿವಂತರನ್ನು ರಕ್ಷಿಸುವುದಕ್ಕೆ ಬರಲಿಲ್ಲ. Because Bible says nobody are righteous people in this earth. ಸತ್ಯವೇದ ಹೇಳುತ್ತದೆ, ಈ ಭೂಮಿ ಮೇಲೆ ಒಬ್ಬರು ನೀತಿವಂತರಿಲ್ಲ ಎಂಬುದಾಗಿ. Everyone sinned against God and went out the glory of God. ಪ್ರತಿಯೊಬ್ಬರು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ದೇವರಿಂದ ದೂರವಾಗಿದ್ದಾರೆ. But Jesus came to make us closer to God. ಆದರೆ ಯೇಸು ಸ್ವಾಮಿ ಬಂದಿದ್ದು ನಾವು ದೇವರಿಗೆ ಹತ್ತಿರವಾಗುವುದಕ್ಕೆ. That's why, my dear ones, whatever situation you have, ಅದಕ್ಕೋಸ್ಕರ ಪ್ರಿಯರೇ, ನಿಮ್ಮ ಜೀವನದಲ್ಲಿ ಎಂತ ಪರಿಸ್ಥಿತಿ ಇದ್ದರೂ, again you are backsliding, ತಿರುಗಿ ನೀವು ಹಿಂದಿರುಗುತ್ತಿದ್ದೀರಾ, be careful. ತುಂಬಾ ಜಾಗೃತಿಯಾಗಿ. Once God has given salvation, don't lose your salvation. You will be in sinful life. You go to hell only. The Bible declares, not I am. ಸತ್ಯವೇದ ಹೇಳುತ್ತದೆ, ನಿನಗೆ ರಕ್ಷಣೆ ಕೊಟ್ಟಾಗ ನೀನು ತಿರುಗಿ ಪಾಪದ ಸ್ಥಿತಿಯಲ್ಲಿ ಪಾಪದ ಮಾರ್ಗದಲ್ಲಿ ಹೋದರೆ ನರಕಕ್ಕೆ ಹೋಗುವುದು ಗ್ಯಾರಂಟಿ. But there is a key, repentance and turn to God. ಆದರೆ ಒಂದು ಕೀ ಇದೆ, ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗು. You see Moses' life, David life, Zacchaeus life, anyone's life, they was in sinful life. ಮೋಶೆ ಜೀವನದಲ್ಲಿ ನೋಡು, ದಾವೀದನ ಜೀವನದಲ್ಲಿ ನೋಡಿರಿ, ಜಕ್ಕಯ್ಯನ ಜೀವನದಲ್ಲಿ ನೋಡಿರಿ, ಎಲ್ಲರೂ ಪಾಪದ ಒಂದು ಜೀವನದಲ್ಲಿ ಇದ್ದರು. When they turned to God, they became heroes of Bible. ಯಾವಾಗ ದೇವರ ಕಡೆಗೆ ತಿರುಗಿಕೊಂಡರೋ ಆ ಸತ್ಯವೇದದಲ್ಲಿ ಅವರು ಹೀರೋಸ್ ಆದರು. What about you today? ನಿನ್ನ ಬಗ್ಗೆ ಏನು ಈ ದಿನದಲ್ಲಿ? Come on, check yourself. ನಿನ್ನನ್ನು ಪರೀಕ್ಷಿಸಿಕೋ. Close your eyes and look unto Jesus. ಕಣ್ಣುಗಳನ್ನು ಮುಚ್ಚಿ ಯೇಸು ಸ್ವಾಮಿಯ ಕಡೆಗೆ ನೋಡು. Jesus. ಕರ್ತನೇ, as Bible says, ಸತ್ಯವೇದ ಹೇಳುತ್ತದೆ, though we are sinners, ನಾವು ಪಾಪಿಗಳಾಗಿದ್ದರು, you are the Holy One came to make us holy. ನೀನು ಪರಿಶುದ್ಧನು, ನಮ್ಮನ್ನು ಪರಿಶುದ್ಧಪಡಿಸುವುದಕ್ಕೆ ಬಂದಿದ್ದೀಯ. The Bible says, I am the holy, you be holy. ಸತ್ಯವೇದ ಹೇಳುತ್ತದೆ, ನಾನು ಪರಿಶುದ್ಧನು, ನೀವು ಸಹ ಪರಿಶುದ್ಧರಾಗಿರಿ. This world no one came ಯಾರು to call ಬರಲಿಲ್ಲ, sinners to holy. ಈ ಲೋಕದಲ್ಲಿ ಯಾರೂ ಬರಲಿಲ್ಲ ಪಾಪದಿಂದ ಪರಿಶುದ್ಧವಾಗಿ ಜೀವನ ಮಾಡುವುದಕ್ಕೆ. No one came to make sinners to holy. ಯಾರು ಬರಲಿಲ್ಲ ಪಾಪಿಗಳನ್ನು ಪರಿಶುದ್ಧ ಮಾಡುವುದಕ್ಕೆ. You alone, Jesus, came for our sake. ಯೇಸು ಸ್ವಾಮಿ, ನೀವು ಒಬ್ಬರೇ ನಮಗೋಸ್ಕರ ಬಂದಿರುವುದು. You just not called as sinners, you became holy. ನೀವು ಕರೆಯಲಿಲ್ಲ ಪಾಪಿಗಳೇ ಪರಿಶುದ್ಧರಾಗಿರಿ ಎಂಬುದಾಗಿ. But you have shed your holy blood to cleanse our sin and make us holy, Lord. ಆದರೆ ನೀವು ನಿಮ್ಮ ಪರಿಶುದ್ಧ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳಿಂದ ಪರಿಶುದ್ಧರಾಗುವುದಕ್ಕೆ ಮಾಡಿದ್ದೀರಿ. We cannot, Lord, put any of the amount of your blood, that's holy blood,
we cannot cast the Lord what is amount for that Lord. ತಂದೆಯ ಆ ರಕ್ತಕ್ಕೆ ನಾವು ಬೆಲೆ ಕಟ್ಟಲು ಸಾಧ್ಯವಿಲ್ಲ. Father, you've given your life to my sake. ದೇವರೇ, ನನ್ನಿಗೋಸ್ಕರ ನೀನು ಪ್ರಾಣವನ್ನು ಕೊಟ್ಟಿದ್ದೀಯಾ. All my sins, oh Father, you shed the blood for my sake to become me and make me holy, Lord. ನನ್ನ ಪಾಪಗಳಿಗೋಸ್ಕರ ನೀನು ಪರಿಶುದ್ಧವಾದ ರಕ್ತವನ್ನು ಸುರಿಸಿ ನನ್ನನ್ನು ಪರಿಶುದ್ಧಪಡಿಸಿದ್ದೀಯಾ. Whoever watching, oh Father, ಯಾರೆಲ್ಲ ವೀಕ್ಷಿಸುತ್ತಿದ್ದಾರೆ, they may have small sinful life. ಅವರಿಗೆ ಒಂದು ಚಿಕ್ಕ ಚಿಕ್ಕ ಪಾಪಗಳ ಜೀವನವಿರಬಹುದು. Let them come closer to you as Lord, your people of God. ನಿನಗೆ ಹತ್ತಿರವಾಗಲಿ ದೇವರೇ. Like a people of God, whoever follows you, like closer and closer, like we are taking the names Moshe, Moses, David, and Lord, Zacchaeus, and many people came to closer to you, Lord. Like that, we also became a closer to you, Jesus. ಅದೇ ದೇವರ ಮಕ್ಕಳಾಗಿರುವ ಮೋಶೆ ಮತ್ತು ದಾವೀದನು ಪ್ರತಿಯೊಬ್ಬರು ಯಾವ ರೀತಿಯಲ್ಲಿ ನಿನ್ನ ಹತ್ತಿರಕ್ಕೆ ಬಂದರೋ ಆ ರೀತಿಯಲ್ಲಿ ನಾವು ಸಹ ನಿನ್ನ ಹತ್ತಿರ ಬರುವಂತೆ ನಮ್ಮನ್ನು ಆಶೀರ್ವದಿಸು. And change your ways, the wicked ways to right way. That's the way is Jesus. ನಮ್ಮ ಕೆಟ್ಟ ದಾರಿಯನ್ನು ಬಿಟ್ಟು ನಾವು ಒಳ್ಳೆ ದಾರಿಯಕ್ಕೆ ತಿರುಗಿಕೊಳ್ಳುವುದಕ್ಕೆ ನಮ್ಮನ್ನು ಮಾರ್ಪಡಿಸು. That way is Jesus. ಆ ದಾರಿ ಯೇಸು ಸ್ವಾಮಿಯೇ. Let us look unto him, ask him. ಆತನನ್ನು ನೋಡೋಣ ನಾವು. Jesus, ಯೇಸು ಸ್ವಾಮಿಯೇ, come into my heart. ನನ್ನ ಹೃದಯದೊಳಗೆ ಬಾ. Cleanse me. ನನ್ನನ್ನು ತೊಳೆ. Cleanse me like a cloud whiter. ತಂದೆ, ನನ್ನನ್ನು ಹಿಮದ ಹಾಗೆ ಬೆಳ್ಳಗೆ ಮಾಡು ತೊಳೆದು. And Lord, give me a new life. ತಂದೆ, ನನಗೆ ಹೊಸ ಜೀವನವನ್ನು, ನೂತನ ಜೀವನವನ್ನು ಕೊಡು. The born again life. ತಂದೆ, ತಿರುಗಿ ಹುಟ್ಟುವ ಜೀವನ. And Lord, old things want to wash away from your blood. ಹಳೆಯದೆಲ್ಲ ನಿನ್ನ ರಕ್ತದಿಂದ ತೊಳೆದು ಹಾಕಬೇಕು. Lord, I want to become a new creation for Christ. ಕ್ರಿಸ್ತನಿಗೋಸ್ಕರ ನಾನು ನೂತನ ಸೃಷ್ಟಿಯಾಗಬೇಕು. Lord, let me confess in your presence. ನಿನ್ನ ಸನ್ನಿಧಾನದಲ್ಲಿ ನಾವು ಅರಿಕೆ ಮಾಡಬೇಕು. Lord, call us like your children, and Lord, all our sinful life we live from today. ತಂದೆ, ಈ ದಿನದಿಂದ ನಮ್ಮ ಪಾಪದ ಜೀವನವನ್ನು ನಾವು ಬಿಟ್ಟು ಬಿಡಬೇಕು. We surrender everything to your hands. ಪ್ರತಿಯೊಂದನ್ನು ನಿನ್ನ ಕರಗಳಲ್ಲಿ ಅರ್ಪಿಸುತ್ತೇವೆ. Thank you, Lord, for this wonderful word of God for our lives today. ತಂದೆ, ಈ ಅದ್ಭುತವಾದ ಒಂದು ದೇವರ ವಾಕ್ಯಕ್ಕೋಸ್ಕರ ಸ್ತೋತ್ರ. Thank you, Jesus. ಕರ್ತನೇ, ನಿಮಗೆ ಸ್ತೋತ್ರ. Bless all the church members who are connected to this church. ತಂದೆ, ಎಲ್ಲಾ ಸಭಿಕರನ್ನು ಎಲ್ಲರನ್ನು ಆಶೀರ್ವದಿಸು. Whoever, Lord, subscribe and watching my videos, bless them, Lord. ತಂದೆ, ಯಾರನ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ವೀಕ್ಷಿಸುತ್ತಿದ್ದಾರೆ ಎಲ್ಲರನ್ನು ಆಶೀರ್ವದಿಸು. Their families will be, Father, turn to you closer and closer. ಅವರ ಕುಟುಂಬಗಳು ನಿನ್ನ ಕಡೆಗೆ ಹತ್ತಿರಕ್ಕೆ ತಿರುಗಿಕೊಳ್ಳಲಿ. Thank you, Lord, giving this wonderful privilege to watch many, and Lord, bless many in our church. ತಂದೆಯೇ, ಈ ಒಂದು ಅವಕಾಶಕ್ಕೋಸ್ಕರ ನಿಮಗೆ ಸ್ತೋತ್ರ ತಂದೆ, ಎಲ್ಲರನ್ನು ಆಶೀರ್ವದಿಸುವುದಕ್ಕೆ. In Jesus' mighty name we pray. ಯೇಸುವಿನ ಅದ್ಭುತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Amen. 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 We'll see you on next week, my dear ಮುಂದಿನ ones. ವಾರ ನಾವು ನೋಡಿಕೊಳ್ಳೋಣ ಪ್ರಿಯರೇ. You will never be same again. ನೀನು ಇರುವ ರೀತಿಯಲ್ಲಿ ಇರುವುದಿಲ್ಲ. Come to closer to God. ದೇವರ